ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ಯಾರಿಗೂ. ಉಪಮುಖ್ಯಮಂತ್ರಿ ಒಂದು ದಿಕ್ಕಿಗೆ ಹೋದ್ರೆ ಮುಖ್ಯಮಂತ್ರಿ ಒಂದು ದಿಕ್ಕಿಗೆ, ಏರಿಗೆ ಹೋದ್ರೆ ಕೋನ್ ಕೆರಿಗೆ ಇಳಿತನ್ನುವಂಗೆ ಅವ್ರದ್ದು ನಡೆದದು. ಈಗ ನೀವು ನೋಡಿದಿರಿ ಮೊನ್ನೆ IPL ಗೆದ್ದು ಬಂದಂಥ ಯಾವುದದು RCB ಗೆದ್ದು ಬಂದಂಥ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಎಲ್ಲೇ ಸ್ಟೇಡಿಯಂ ಕಡೆ ಹೇಳಿದ್ರು, ಸಾರಿ ವಿಧಾನಸೌಧದಲ್ಲೇ ಕಾರ್ಯಕ್ರಮ ಅಂತೇಳಿ. ಉಪಮುಖ್ಯಮಂತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇಳಿದರು. ಮುಖ್ಯಮಂತ್ರಿ ಏನು ಹೇಳಿದರು, ವಿಧಾನಸಭೆ ಹತ್ತಿರ ಕಾರ್ಯಕ್ರಮ ನಡೀತಾ ಇದೆ, ಚಿನ್ನಸ್ವಾಮಿ ಕ್ರೀಡಾ ಸ್ಟೇಡಿಯಂ ಓಪನ್ ಮಾಡಬಾರ್ದು ಅಂತೇಳಿ ಮೌಖಿಕ ಆದೇಶ ಮಾಡಿದರು. ಅದರ ಪರಿಣಾಮ ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು. ಜನ ಎಲ್ಲ ಬಂದು ವಿಧಾನಸೌಧ ಹತ್ರ ನಿಂತು ಅಟ್ ಎ ಟೈಮ್ ಇದನ್ನು ಮುಗಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಲಕ್ಷಾಂತರ ಜನ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ? ಸುಮಾರು 30,000 ಆಸನಗಳ ವ್ಯವಸ್ಥೆ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಒಮ್ಮೆಗೆ ನುಗ್ಗಿದ್ರಿಂದ ಸುಮಾರು 11 ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು, ಹಲವಾರು ಜನ ಕೈಕಾಲು ಮುರ್ಕೊಂಡ್ರು, ಭಾಳ ಜನ ದುಃಖತಪ್ತರಾದರು. ಆದರೆ ಇವತ್ತು ಯಾರೂ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಳಲಿಕ್ಕೆ ತಯಾರಿಲ್ಲ. ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ನಡೀತು. ಕೊನೆಗೆ ಎಲ್ಲಿ ಬಂದುಬಿಡ್ತಂದ್ರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ 2015ರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು. ಈಗ ಅದನ್ನು ಜಾತಿಗಣತಿ ಅಂತ ಹೇಳ್ತಾ ಇದ್ದಾರೆ. ನಾನು ನೆನಪು ಮಾಡಿಕೊಡ್ತೀನಿ ನಿಮ್ಗೆ. ಯಾವುದದು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಬಂದಿತ್ತು ಫಾರ್ಮ್. ಅದು ನಾನು ತುಂಬಿದ್ದೇನೆ ಅದನ್ನು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದ್ರೆ, ಸಾಮಾಜಿಕ ಅಂದ್ರೆ ಏನು? ನನ್ನ ಮನೆಗೆ ಬಂದ ಮೇಲೆ ನನಗೆ ಇರಾಕೆ ಒಂದು ಮನೆ ಇದೆ ಇಲ್ಲೋ, ನಾನು ಬಾಡಿಗೆ ಮನೆಯಾಗ ಅದೇನೋ ಸ್ವಂತ ಮನೆಯಾಗ ಅದೇನೋ, ನಮ್ಮ ಮನೆಯಾಗ ಎಷ್ಟು ಮಂದಿ ಶಿಕ್ಷಣವಂತರದಾರ, ಎಷ್ಟು ಮಂದಿ ನೌಕರಿ ಇಡ್ತಾರೆ, ಎಷ್ಟು ಮಂದಿಗೆ ಉದ್ಯೋಗ ಅದಾವ, ಅವರ ಸಾಮಾಜಿಕ ಸ್ಥಾನಮಾನ ಏನು? ಅಂದರೆ ಸಾಮಾಜಿಕ ಸ್ಥಾನಮಾನ ಹೆಂಗೆ ಹೇಳಿದ್ದೀರಿ? ಅವ್ರ ಮನೆಯಾಗ ಎಷ್ಟು ಮಂದಿ ಉದ್ಯೋಗ ಮಾಡ್ತಾರೆ, ನೌಕರಿ ಮಾಡ್ತಾರೆ, ಏನೋ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಅಂಥವ್ರಿಗೆ ಸಾಮಾಜಿಕ ಸ್ಥಾನಮಾನಗಳನ್ನು ಆ ರೀತಿ ಅಳಿಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಜಾತಿ ವ್ಯವಸ್ಥೆಯನ್ನು ತಂದರು. ಆರ್ಥಿಕ ಸಮೀಕ್ಷೆ ಮಾಡಲಿಲ್ಲ, ಸಾಮಾಜಿಕ ಸಮೀಕ್ಷೆ ಮಾಡಲಿಲ್ಲ, ಜಾತಿಗಣತಿ ಮಾಡಿದ್ವಿ ಅಂತ ಹೇಳಿದರು. 10 ವರ್ಷ ಪೆಂಡಿಂಗ್ ಇಟ್ಟು 2025ರಲ್ಲಿ ಪ್ರತಿದಿನ ಕ್ಯಾಬಿನೆಟ್ ಮುಂದೆ ಬರ್ತಾಯಿದ್ರು. ಪ್ರತಿ ವಾರಕ್ಕೆ ಒಂದ್ಸಲ ಕ್ಯಾಬಿನೆಟ್ ಮುಂದೆ ಬಂತು, ನಿರ್ಣಯ ಆಗಲಿಲ್ಲ, ಭಾಳಷ್ಟು ಜನ ವಿರೋಧ ಮಾಡಿದರು. ಆಮೇಲೆ ಅವರು ನಿನ್ನೆ ಇದಕ್ಕೆ ಹೋದರು, ಎಲ್ಲೇ ಮೊನ್ನೆ ದೆಹಲಿಗೆ ಹೋದರು. ದೆಹಲಿಗೆ ಹೋಗಿ ನಿರ್ಣಯ ಮಾಡಿದರು, 180 ಕೋಟಿ ರೂಪಾಯಿ ಖರ್ಚು ಮಾಡಿ 10 ವರ್ಷದಿಂದ ಹಗ್ಗ ಜಗ್ಗಾಟ ಮಾಡಿ ಅದನ್ನು ರಾಜಕೀಯ ದುರುದ್ದೇಶಕ್ಕೆ ಉಪಯೋಗ ಮಾಡಿಕೊಂಡು ನಿನ್ನೆ ಏಕಾಏಕಿ ಅನೌನ್ಸ್ ಮಾಡಿದರು. ಏನು ಅನೌನ್ಸ್ ಮಾಡಿದರು? ನಾವು ಇನ್ನು 3 ತಿಂಗಳಲ್ಲಿ ಇನ್ನೊಂದು ಮರು ಸಮೀಕ್ಷೆ ಮಾಡ್ತೀವಿ. ಅರೆ, ಒಳ ಮೀಸಲಾತಿ ಸಮೀಕ್ಷೆ, SC ಸಮೀಕ್ಷೆನೇ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ. ಜನಸಂಖ್ಯೆ ಕಡಿಮೆ ಅದ. 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕದ ಜನರ ಸರ್ವೆ ಮಾಡೋದು ಕೇವಲ 3 ತಿಂಗಳದಾಗ ಸಾಧ್ಯನೂ ಸಿದ್ದರಾಮಯ್ಯನವರಂತ ಪ್ರಶ್ನೆ ಕೇಳಬೇಕಾಗ್ತದೆ. ಒಂದು. ಎರಡನೇದು, 180 ಕೋಟಿ ರೂಪಾಯಿ ಖರ್ಚು ಹಾಕಿದ್ದು ನೀವು ಮೊನ್ನೆ ಮಣ್ಣಾಗ ಹಾಕಿಬಿಟ್ರಿ. ಈಗ ಅದನ್ನು ಜಾತಿ ಸಮೀಕ್ಷೆ ಅಂಥೇಳಿ ಈಗ ಇನ್ನು ಹೊಸದು ಮಾಡ್ಬೇಕಾದ್ರೆ ನೀವು 300 ಕೋಟಿ ರೂಪಾಯಿ ಕೊಡಬೇಕು. ಯಾರು ಜವಾಬ್ದಾರಿ ಇದಕ್ಕೆ? ಮತ್ತು ನೀವು ಇಷ್ಟು ವೀಕ್ ಆಗಿದ್ರಿ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ನಿಮ್ಮ ಹೈಕಮಾಂಡ್ KC ವೇಣುಗೋಪಾಲ್, ಸುರ್ಜೇವಾಲಾ ಅವರಿಬ್ಬರು ಪ್ರಕಟ ಮಾಡ್ತಾರೆ, ಕರ್ನಾಟಕದ ಜಾತಿ ಗಣತಿಯನ್ನು ನಾವು ಹಿಂದೆ ಪಡೆದಿವಿ, ಹೊಸದು ಮಾಡ್ತೀವಿ. ಯಾರವರು? ಕರ್ನಾಟಕ ಸರ್ಕಾರಕ್ಕೆ ಅವ್ರಿಗೇನು ಸಂಬಂಧ ಅದ? ನಿಮ್ಮ ಪಾರ್ಟಿ ವ್ಯವಸ್ಥೆ ಅದು. ನೀವು ಅವ್ರ ಕಡೆಯಿಂದ ಪ್ರಕಟ ಮಾಡ್ತೀರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರೆ ಆ ಪತ್ರಿಕಾಗೋಷ್ಠಿ ಬಹಿಷ್ಕಾರ ಮಾಡಿ ನೀವು ಹೊರಗೆ ಬರ್ತಿದ್ರಿ. ಬರಲಿಲ್ಲ. ನೀವು ಅಷ್ಟು ವೀಕ್ ಆಗಿದ್ದೀರಿ ಈಗ. ಹೀಗಾಗಿ ಜನರ ದಿಕ್ಕನ್ನು RCBಯಿಂದ ಬೇರೆ ಕಡೆ ಸೆಳೆಯೋದಕ್ಕೆ ಮತ್ತೊಂದು ಹೊಸ ನಾಟಕ ಪ್ರಾರಂಭ ಮಾಡಿದ್ರಿ ಅಂಥೇಳಿ ನಾವು ಆರೋಪವನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಇತ್ತೀಚೆಗೆ ಅವರು ನೀತಿ ಆಯೋಗದ ಸಭೆಗೂ ಕೂಡ ಹೋಗಲಿಲ್ಲ. ಮತ್ತು ಮೊನ್ನೆ ಹೇಳಿದ್ರು ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂದ್ರೆ ನಾನು 0 ಕೊಡ್ತೀನಿ ಅಂತ ಹೇಳಿದರು. ಎಷ್ಟು ಉದ್ದಟತನ ಅಂತಂದ್ರೆ, ನಾನು ಸವಾಲು ಹಾಕ್ತೀನಿ ಮುಖ್ಯಮಂತ್ರಿಗಳಿಗೆ, ನಿಮಗೆ ತಾಕತ್ತಿದ್ರೆ ಒಂದೇ ಪ್ಲಾಟ್ಫಾರ್ಮ್ಯಾಗ ನಮ್ಮ ಪಕ್ಷದ ಮುಖಂಡರನ್ನು ಕಳಿಸ್ತೀವಿ, ನಿಮಗೆ ಸಮಾನ ಆದಂಥವ್ರು, ನಾನು ಬರೋದು ತಪ್ಪಾಗ್ತದೆ, ನಿಮಗೆ ಸಮಾನ ಆದಂಥವ್ರನ್ನ ನಿಮಗೆ ಸರಿ ಹೊಂದುವಂಥ ವ್ಯಕ್ತಿಗಳನ್ನ ನಾವು ಕಳಿಸ್ಕೊಡ್ತೀವಿ. ಕಳೆದ 11 ವರ್ಷಗಳಲ್ಲಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಏನೇನು ಸಾಧನೆ ಮಾಡಿದೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಮನಮೋಹನ್ ಸಿಂಗ್ ಅವಧಿಯಲ್ಲಿ ನೀವೇನು ಮಾಡಿದ್ರಿ ಮತ್ತು ಈಗ ನೀವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ನಂತರ ನೀವೇನು ಮಾಡಿದ್ರಿ, ಒಂದು ಸಲ ಸಾರ್ವಜನಿಕ ಚರ್ಚೆ ಆಗಲಿ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಲಿ. ಕೇವಲ ಈ ರೀತಿ ಊಟಾಟಿಕೆ ಮಾತುಗಳನ್ನು ಹೇಳ್ತಾ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥದ್ದು ಏನದಲ್ಲ, ಈ ತಂತ್ರಗಾರಿಕೆಯನ್ನು ಬಿಡಬೇಕು. ನಿಮ್ಗೆ ಜವಾಬ್ದಾರಿ ಇದೆ. ಕರ್ನಾಟಕದಲ್ಲಿ ರಾಜ್ಯದ ಜನ
ಹಿಂದೆಂದೂ ಕೊಡಲಾರದಂಥ ಬಹುಮತವನ್ನು 136 ಸ್ಥಾನಗಳನ್ನು ನಿಮ್ಗೆ ಗೆದ್ದು ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು. ಮತ್ತು ಈ ರೀತಿ ನೀವು ನಿಮ್ಮ ಅಸಹಾಯಕತೆಯನ್ನು ನೀವು ಪತ್ರಕರ್ತರ ಎದುರಿಗೆ ತೋರಿಸಿದಿರಿ ಮೊನ್ನೆ. ಅದಕ್ಕೆ ರಾಜ್ಯದ ಜನರ ಕ್ಷಮೆನೂ ಕೇಳಬೇಕಾಗ್ತದೆ. ಹೌದು, ನಮ್ಮ ಹೈಕಮಾಂಡ್ ಪ್ರಕಟ ಮಾಡಬಾರ್ದಾಗಿತ್ತು, ಅವ್ರು ಪ್ರಕಟ ಮಾಡಿರು ಜಾತಿಗಂತಿ. ಅರೆ ಕ್ಯಾಬಿನೆಟ್ ಮುಂದದ, ಕ್ಯಾಬಿನೆಟ್ ಮುಂದಿರುವಂಥ ವಿಷಯನ ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು ಪ್ರಕಟ ಮಾಡಲಿಕ್ಕೆ ಅವ್ರು ಯಾರು? ಕ್ಯಾಬಿನೆಟ್ನ ಮಂತ್ರಿಗಳು ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ನಿಮ್ಮ ವ್ಯವಸ್ಥೆಯನ್ನು ಬಿಟ್ಟುಕೊಟ್ಟಿದ್ದೀರಿ. ಇದು ರಾಜ್ಯದ ಜನರಿಗೆ ಅವಮಾನ ಮಾಡಿದಂಗೆ ಅಂತೇಳಿ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.